ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್. ಇವತ್ತೊಂದು ಬ್ಲೌಸ್ ಹೊಲಿತಾ ನಿಮ್ಮ ಜೊತೆ ಮಾತಾಡೋಣ ಅಂತ ಹೇಳ್ಬಿಟ್ಟು ನಂಗೆ ಅನ್ನಿಸ್ತು. ಏನಪ್ಪ ಅಂತಂದರೆ ಬ್ಲೌಸು ಸ್ಟೆಪ್ ಬೈ ಸ್ಟೆಪ್ಪು ಹೊಲಿಯೋ ವಿಧಾನವೂ ಇದರಲ್ಲಿದೆ. ಹಾಗೆಯೇ ನಿಮಗೆ ಬ್ಲೌಸ್ ಹೊಲಿಯೋದಕ್ಕೆ ಒಳ್ಳೆ ಒಂದು ಮೋಟಿವೇಶನು, ಹಾಗೆ ಟೈಲರಿಂಗ್ ಕೆಲಸ ಅರ್ಧದಲ್ಲೇ ಬಿಟ್ಟವರು ಅಥವಾ ಟೈಲರಿಂಗ್ ಕೆಲಸ ನೆಕ್ಸ್ಟು ನಾನು ಜಾಸ್ತಿ ಮಾಡಬೇಕು ಅಂದ್ಕೊಂಡವರು, ತುಂಬ ಬಟ್ಟೆ ಹೊಲಿಬೇಕು. ಒಬ್ಬೊಬ್ಬರಿಗೆ ಹೆಂಗಿರುತ್ತೆ ಅಂದರೆ ಬಟ್ಟೆ ಹೊಲಿಬೇಕನ್ನೋ ಆಸೆ ತುಂಬ ಇರುತ್ತೆ, ಅರ್ನಿಂಗ್ಸು ಜಾಸ್ತಿ ಮಾಡಬೇಕು ಅನ್ನೋದಿರುತ್ತೆ, ಬಟ್ಟೆನೂ ಜಾಸ್ತಿ ಬರ್ತಾ ಇರುತ್ತೆ. ಆದರೆ ಅವರಿಗೆ ಕೆಲಸನ ಸ್ಟಾಪ್ ಮಾಡೋ ಥರ ಮನಸ್ಸಾಗ್ತಾ ಇರುತ್ತೆ. ಆದ್ದರಿಂದ ಇವತ್ತಿನ ವಿಡಿಯೋದಲ್ಲಿ ನೀವು ತುಂಬ ವರ್ಷ ಟೈಲರಿಂಗ್ ಕೆಲಸ ಮಾಡಬೇಕು, ಹಾಗೆ ನಮಗೆ ಆಗದೇ ಇರೋವಂಥ ಕಾಲದಲ್ಲಿ 4 ಜನಕ್ಕೆ ಟೈಲರಿಂಗ್ನ ಕಲ್ತಿರೋ ವಿದ್ಯೆನ 4 ಜನಕ್ಕೆ ಹೇಳ್ಕೊಡ್ಬೇಕು ಅನ್ನೋದಿದ್ದರೆ ನನ್ನ ವಿಡಿಯೋಗಳನ್ನು ಪ್ರತಿದಿನ ನೋಡಿ ಫ್ರೆಂಡ್ಸ್. ಹಾಗೆ ಸ್ಟಿಚ್ಚಿಂಗ್ ಜೊತೆಗೆ ನಿಮಗೆ ಇನ್ನೂ ಸಹ ಮೋಟಿವೇಟ್ ಆಗೋ ಥರ ಮಾತುಗಳನ್ನು ಆಡಿರ್ತೀನಿ. ಬರೀ ಟೈಲರಿಂಗ್ ಅಂತ ಅಲ್ಲ, ನೀವು ಯಾವುದೇ ಕೆಲಸ ಮಾಡ್ತಾ ಇದ್ದವರಿಗೂ ಸಹಿತ ನನ್ನ ವಿಡಿಯೋಸು ನೀವು ಮೋಟಿವೇಶನ್ ಮಾತುಗಳನ್ನು ಕೇಳಿದಾಗ ನಿಮಗಿನ್ನೂ ಆ ಕೆಲಸ ಮಾಡಬೇಕು ಅಂತ ಅನ್ನಿಸ್ಬೇಕು ಫ್ರೆಂಡ್ಸ್. ಮೊದಲನೇದಾಗಿ ನಾವೇನು ಹೇಳೋದು ಅಂತಂದರೆ, ಹೆಣ್ಮಕ್ಳಾಗಿ ನಾವು ಯಾವತ್ತೂ ಸಹ ಸುಮ್ಮನೆ ಕುತ್ಕೊಬಾರ್ದು. ಯಾಕಂದರೆ ಒಂದೊಂದ್ಸಲಿ ಯಾವ್ಯಾವ ರೀತಿ ಪರಿಸ್ಥಿತಿ ಬರುತ್ತೋ ಗೊತ್ತಿಲ್ಲ. ಅಂದರೆ ನಾವು ದುಡಿಮೆ ಕಷ್ಟಕ್ಕಾಗಿ ಅಂತ ಮಾಡಬಾರ್ದು. ನಾನು ಸುಮ್ಮನೆ ಇರಬಾರ್ದಪ್ಪ, ನಾನು ಸುಮ್ಮನೆ ಇದ್ದರೆ ತುಕ್ಕು ತಿಂದು ಕಬ್ಬಣದ ಥರ ಆಗಿಬಿಡ್ತೀನಿ ಅಂತ ಹೇಳ್ಬಿಟ್ಟು ನೀವು ಏನಾದರೂ ಒಂದು ನಿಮ್ಗೆ ಇಷ್ಟವಾಗಿದ್ದೊಂದು ಕೆಲಸನ ಮಾಡ್ತಾಯಿರಿ ಫ್ರೀ ಟೈಮಲ್ಲಿ. ನಾನು ಎಲ್ಲರಿಗೂ ಹೇಳೋದು ಅಷ್ಟೇ, ನನ್ನ ಜೊತೆಗೆ ಯಾರೆಲ್ಲ ಮಾತಾಡ್ತಾರೆ ಕೆಲಸದ ಬಗ್ಗೆ ವಿಚಾರಿಸ್ತಾರಲ್ವ, ಅವ್ರಿಗೆ ಹೇಳೋದು, ನೀವು ಎಷ್ಟೇ ದೊಡ್ಡ ಶ್ರೀಮಂತರಾಗಿರಿ, ನಿಮಗೆಲ್ಲ ಕೆಲಸಗಳಿಗೂ ನಿಮ್ಮ ಮನೆಯವರು ದುಡ್ಡು ಕೊಟ್ಟು ನಿಮ್ಮನ್ನು ಚೆನ್ನಾಗಿ ನೋಡ್ಕೊತಾ ಇದ್ರು ಸಹಿತ ಹವ್ಯಾಸ ಅಂತ ಹೇಳಿ ನಿಮ್ಗೆ ಇಷ್ಟ ಆಗಿರೋ ಅಂಥ ಏನಾದರೂ ಒಂದು ಸೃಜನಶೀಲತೆ ಮಾಡಿ ಅಂತ ಹೇಳ್ತೀನಿ. ಯಾಕಂದರೆ ಎಲ್ಲರಿಗೂ ಸಹಿತ ಟೈಲರಿಂಗ್ ಅನ್ನೋ ಕೆಲಸ ಹೊಲಿಯೋದಿಲ್ಲ. ಎಲ್ಲರಿಗೂ ಸಹಿತ ಒಂದೊಂದು ಕೆಲಸ ಅವರಿಗೊಂದು ಸ್ಕಿಲ್ ಅನ್ನೋದಿರುತ್ತೆ. ಆ ಥರ ಅವ್ರದ್ದೇ ಆದ ಒಂದು ಸೃಜನಶೀಲತೆ ಅವರಿಗಿರುತ್ತೆ, ಅದನ್ನು ನಾವು ಹುಡುಕಬೇಕು. ಮೊದಲನೇದಾಗಿ ನಾವು ಹೇಳೋದೇನು ಅಂದರೆ ಫ್ರೆಂಡ್ಸ್, ನಮ್ಮನ್ನು ಯಾರು ಪುಷ್ ಮಾಡೋಕ್ಕೆ ಬರಲ್ಲ. ಹೇಳು, ನಿನ್ನ ಹತ್ರ ಈ ಕಲೆ ಇದೆ, ಈ ಸ್ಕಿಲ್ ಇದೆ, ಮಾಡು ನೀನು ಅಂತ ಯಾರೂ ಹೇಳಲ್ಲ. ಹೇಳಿದ್ರೆ ನಮ್ಮ ತುಂಬ ಆತ್ಮೀಯರು, ನಮ್ಮ ಹಸ್ಬೆಂಡು ಅಥವಾ ನಮ್ಮ ಅಪ್ಪ ಅಮ್ಮನೋ ಆ ರೀತಿ ಹೇಳ್ಬೋದು ಅಷ್ಟೇ, ಅಕ್ಕ ತಂಗಿನೋ ಈ ರೀತಿ ಹೇಳ್ತಾರಷ್ಟೇ. ಅದು ಬಿಟ್ಟರೆ ನಿನ್ನ ಹತ್ರ ಈ ಸ್ಕಿಲ್ಸ್ ಇದೆ, ನೀನು ಮಾಡು ಬರುತ್ತೆ ಅಂತ ಹೇಳೋರು ತುಂಬಾ ಕಡಿಮೆ ಜನ. ಆದ್ದರಿಂದ ನಾವು ಏನು ಮಾಡಬೇಕು ಅಂತಂದರೆ, ಫಸ್ಟು ನಿಮಗೆ ಯಾವ ಕೆಲಸಕ್ಕೆ ನಾನು ಹೋದ್ರೂ ಅರ್ಧ ಮಾಡ್ತೀನಿ, ತುಂಬ ವರ್ಷ ಆ ಕೆಲಸದಲ್ಲಿ ಉಳಿಯೋದೇ ಇಲ್ಲ, ನಾನು ಯಾಕೋ ಗೊತ್ತಿಲ್ಲ ಏನು ಕೆಲಸನೂ ನಾನು ಕರೆಕ್ಟಾಗಿ ಮಾಡೋದೇ ಇಲ್ಲ ಅನ್ನೋರು, ನೀವು ಒಂದು ದಿವಸ ನಾನು ಹೇಳ್ತೀನಿ, ನೀವು ಕುತ್ಕೊಂಡು ಯೋಚನೆ ಮಾಡಿ, ನನ್ನ ಹತ್ರ ಏನು ಟ್ಯಾಲೆಂಟ್ ಇದೆ, ನಾನು ಏನು ಕೆಲಸ ಮಾಡಿದ್ರೆ ವರ್ಕ್ ಆಗುತ್ತೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿ. ಆಮೇಲೆ ನೀವು ಒಂದು ದಿನ ಗೊತ್ತಾಗದೇ ಇದ್ದರೆ ಒಂದು 2-3 ದಿನ ಯೋಚನೆ ಮಾಡಿ ನಿಮ್ಮ ಬಗ್ಗೆನೇ ನಾವು ಏನು ಮಾಡ್ತೀವಿ ಅಂದರೆ, ಕೆಲವು ಸರಿ ಬೇರೆಯವ್ರ ಬಗ್ಗೆ, ಬೇರೆಯವ್ರ ಮನೆ ಬಗ್ಗೆ ಆ ಥರ ಥಿಂಕ್ ಮಾಡ್ತಾ ಇರ್ತೀವಿ. ಬೇಡ, ಅದು ಯಾಕೆ ನಮಗೆ, ನಾವು ಇಂಪ್ರೂವ್ಮೆಂಟ್ ಆಗೋದ್ರ ಬಗ್ಗೆ, ನಾನು ಯಾವ ಕೆಲಸ ಮಾಡಿದ್ರೆ ಖುಷಿಯಾಗಿರ್ತೀನಿ ಅನ್ನೋದ್ರ ಬಗ್ಗೆ ಥಿಂಕ್ ಮಾಡಿ. ಯಾಕಂದರೆ ಎಷ್ಟೋ ಸಲ ನಮ್ಮಲ್ಲಿರೋ ಅಂಥ ಸ್ಕಿಲ್ಸನ್ನು ನಾವು ಕಂಡು ಹಿಡಿಯೋದೇ ಇಲ್ಲ. ಬರೀ ಬೇರೆಯವ್ರ ಬಗ್ಗೆ ಮಾತಾಡಿಕೊಂಡು, ಬೇರೆಯವ್ರ ವಿಷಯದ ಬಗ್ಗೆನೇ ತಲೆ ಕೆಡಿಸ್ಕೊಂಡು ನಮ್ಮ ಟೈಮನ್ನು ನಾವು ಕಳೆದು ಬಿಡ್ತೀವಿ. ನೋಡ್ತಾ ಇದ್ದಂಗೆ ಅಯ್ಯೋ ನನಗೆ 35 ವರ್ಷ ಆಯಿತಾ, ನೋಡ್ತಾ ಇದ್ದಂಗೆ ನನಗೆ 40 ವರ್ಷ ಆಯಿತಾ, 50 ವರ್ಷ ಆಯಿತಾ, ಅಯ್ಯೋ ನನ್ನ ಅಜ್ಜಿನೇ ಆಗ್ಬಿಟ್ನಾ ಅನ್ನೋ ರೀತಿಗೆ ಆಗ್ಬಿಡತ್ತೆ. ಅದರಲ್ಲಿ ನಾವು ಇಷ್ಟು ವರ್ಷದಲ್ಲಿ ಏನು ಮಾಡಿದ್ವಿ, ಬರೀ ಮನೇಲಿ ಅನ್ನ ಸಾಂಬಾರು ಮಾಡಿಕೊಂಡು, ತಿಂಡಿ ಮಾಡಿಕೊಂಡು, ಮಕ್ಕಳು ನೋಡಿಕೊಂಡು, ಸೊಸೆದಿರು ಬಂದರು, ಆಮೇಲೆ ಅಜ್ಜಿ ಆದೆ, ಆಮೇಲೆ ಇನ್ನೇನೋ ಆದೆ ಅನ್ನೋದಷ್ಟೇ ನಮ್ಮ ಜೀವನ ಆಗಿರಬಾರ್ದು ಫ್ರೆಂಡ್ಸ್. ನೀವು ನಂಬೋದಿಲ್ಲ, ನನ್ನನ್ನು ಯಾವುದೇ ಕೆಲಸಕ್ಕೆ ಬರದೇ ಇರೋಳು ಅನ್ನೋ ಮಾತು ಸಹಿತ ನನಗೆ ಹತ್ತಿರವಾದವರೇ ಹೇಳಿದರು. ನನ್ನ ವಾಯ್ಸೇ ತುಂಬ, ಅಂದರೆ ಇವಳು ಮಾತಾಡ್ತಾಳೋ, ನಗಾಡ್ತಾಳೋ, ಅಳ್ತಾಳೋ ಆ ಥರ ಎಲ್ಲ ಹೇಳಿದಂತಹ ಜನರ ಮಧ್ಯೆ ನಾನು ಇವತ್ತು ನನ್ನ ಒಂದು ವಾಯ್ಸ್ ಕೇಳೋದಕ್ಕೇ ಕಾದು ಕೂತಿರ್ತಾರೆ, ವೀಡಿಯೋಸಿಗಾಗೇ ಕಾಯ್ತಾ ಇರ್ತಾರೆ ಅನ್ನೋದು ಎಷ್ಟು ಸತ್ಯ ಅಲ್ವಾ. ಹಾಗಾಗಿ ನನಗೆ ಕಾಲ್ ಮಾಡಿದವ್ರು ಹೇಳೋದು, ಅಕ್ಕ ನೀವು ಎಷ್ಟೊತ್ತಿಗೆ ವೀಡಿಯೋ ಹಾಕ್ತೀರಾ ಅಂತ ಕಾಯ್ತಾ ಇರ್ತೀವಿ, ನೀವು ವೀಡಿಯೋ ಹಾಕಿದ ತಕ್ಷಣ ನಾನು ತಿಂಡಿ ತಿಂತಾ ಇರಲಿ, ಪೂಜೆ ಮಾಡ್ತಾ ಇರಲಿ, ಅಥವಾ ನಾನು ಏನೇ ಕೆಲಸ ಮನೆಯಲ್ಲಿ ಮಾಡ್ತಾ ಇರಲಿ, ನಿಮ್ಮ ವೀಡಿಯೋನ ಹಾಕ್ಕೊಂಡು ಕೇಳ್ತಾ ಇರ್ತೀನಿ, ನಾವು ಒಂದೊಂದು ಸರಿ ಅತ್ತೇ ಬಿಡ್ತೀನಿ. ಈ ರೀತಿ ಹೇಳೋ ಮಾತುಗಳು ಕೇಳಿದಾಗ ನಾವು ಒಂದು ಟೈಮಲ್ಲಿ ನನ್ನ ವಾಯ್ಸು ಅಂದ್ರೇ ಇಷ್ಟ ಇಲ್ಲ, ನೀವು ಮಾತಾಡಬೇಡ, ತುಂಬ ಕಿರಿಕಿರಿ ಆಗುತ್ತೆ, ಅಥವಾ ನಿನ್ನ ವಾಯ್ಸ್ ಹಿಂಗೆ ಅಂತ ಹೇಳಿ ನನ್ನನ್ನು ಕಮೆಂಟ್ ಮಾಡಿದವರೇ ತುಂಬ ಜನ. ಅಂಥ ಮಧ್ಯದಲ್ಲಿ ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದೆ. ಪ್ರತಿದಿನ ಒಂದು ಮೋಟಿವೇಶನ್ ವಿಡಿಯೋನ ಹಾಕ್ತಾ ಬಂದೆ. ಇಷ್ಟ ಆದವ್ರು ನೋಡ್ತಾರೆ, ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗುತ್ತೆ, ಯೂಸ್ ಇರುತ್ತೆ, ಅವ್ರು ನೋಡ್ತಾರೆ ಅಂತ ಹೇಳಿದೆ. ಬಿಟ್ಟರೆ ನಾನು ಒಂದು ದಿವಸನೂ
ನನ್ನ ಚಾನಲನ್ನು ನಾನು ವಾಟ್ಸಪ್ಪಿಗೆ ಹಾಕೋದಾಗಲಿ ಅಥವಾ ಗ್ರೂಪ್ಗಳಿಗೆ ಶೇರ್ ಮಾಡೋದಾಗಲಿ, ಫೋರ್ಸಬಲ್ ಆಗಿ ಯಾರಿಗೆ ಬೇಕೋ ಅವರಿಗೆ ನಾನು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದಾಗಲಿ ಇವತ್ತಿಗೂ ಮಾಡಿಲ್ಲ ಫ್ರೆಂಡ್ಸ್ ನಾನು. ಯಾಕಂದರೆ ಈಗ ನನ್ನ ಚಾನಲ್ಲು ನನ್ನ ವೀಡಿಯೋಸ್ ನೋಡ್ತಾರಂದರೆ ಅದು ಅವರಿಗೆ ಯೂಸ್ ಆಗೋ ಥರ ಇರಬೇಕು. ಸುಮ್ಮನೆ ನಾವು ಅವರಿಗೆ ಫೋರ್ಸಬಲ್ ಆಗಿ ನಮ್ಮ ಚಾನಲ್ ನೋಡಿ ಅಂತ ಹೇಳಬಾರ್ದಲ್ವ. ಇವತ್ತಿಗೂ ನನ್ನ ಹತ್ರ 45 ಜನ ಸಬ್ಸ್ಕ್ರೈಬರ್ ಇದ್ದಾರೆ ಅಂದರೆ ಅವರೆಲ್ಲರಿಗೂ ನಮ್ಮ ವಿಡಿಯೋ ಇಷ್ಟ ಆಗುತ್ತೆ, ಅವ್ರ ಇಷ್ಟದಿಂದನೇ ಸಬ್ಸ್ಕ್ರೈಬ್ ಮಾಡಿರೋದು ಅಲ್ವಾ. ನನ್ನ ವಾಟ್ಸಪ್ಪು ಫೋನ್ ನಂಬರ್ ಯಾರಿಗೆಲ್ಲ ಗೊತ್ತಿದೆ ಅವ್ರಿಗೆ ಗೊತ್ತಾಗುತ್ತೆ. ನಾನು ಮಾಡಿರೋ ಯೂಟ್ಯೂಬ್ ಚಾನಲ್ ವೀಡಿಯೋ ನಾನು ವಾಟ್ಸಪ್ಪಿಗೆ ಹಾಕೋದೇ ತುಂಬ ಕಮ್ಮಿ. ಯಾಕಂದರೆ ನನ್ನ ಚಾನಲ್ ಬೇಕು ಅಂತ ಸಬ್ಸ್ಕ್ರೈಬ್ ಮಾಡ್ಕೊಂಡವರು ಅವ್ರು ಹೇಗಿದ್ದರೂ ನಮ್ಮ ವೀಡಿಯೋಸ್ಗಳನ್ನ ನೋಡ್ತಾರೆ ಅಂತ ಹೇಳ್ಬಿಟ್ಟು ಈ ರೀತಿ ನಮ್ಮಲ್ಲಿ ಏನು ಸ್ಕಿಲ್ಸ್ ಇದೆ, ನಾವು ಯಾವುದರಲ್ಲಿ ಜಾಣರು, ನಾವು ಏನು ಕೆಲಸ ಮಾಡಬಲ್ಲರು ಅಂತ ಹೇಳಿ ನಾವು ತಿಳ್ಕೊಂಡು ಆ ಕೆಲಸನ ಮಾಡಬೇಕು. ನಾವು ಯಾವುದಕ್ಕೂ ಉಪಯೋಗಕ್ಕಿಲ್ಲ ಅನ್ನೋದು ನಮ್ಮ ಹಸ್ಬೆಂಡು, ನಮ್ಮ ಮಕ್ಕಳು ಹೇಳೋಕ್ಕಿಂತ ಮುಂಚೆ ನಾವು ಇಲ್ಲ, ನಮ್ಮ ಕೈಯಿಂದ ಇಷ್ಟು ಸಾಧ್ಯ, ನಾವು ಇಷ್ಟು ಮಾಡಬಲ್ಲರು ಅಂಥೇಳಿ ನಮ್ಮ ಒಂದು ಹೇಗಂದರೆ ಕಾನ್ಫಿಡೆನ್ಸ್ ನಮ್ಮ ಕೈಯಲ್ಲಿರಬೇಕು. ನಮ್ಮ ಬಗ್ಗೆ ಅವರೆಲ್ಲ ಅಂದರೆ ಒಂಥರ ಕೇವಲವಾಗಿ ಮಾತಾಡೋ ಥರ ನಾವು ಮಾಡ್ಕೊಬಾರ್ದು. ಯಾಕಂದರೆ ಈಗ ಹಸ್ಬೆಂಡು, ಮಕ್ಕಳು, ಫ್ಯಾಮಿಲಿ ಎಲ್ಲರೂ ನಮ್ಮನ್ನು ಕೇವಲವಾಗಿ ನೋಡಲ್ಲ. ಆದರೆ ಒಂದೊಂದು ಟೈಮಲ್ಲಿ ತಮಾಷೆ ಮಾಡಿದ್ರು ಅದು ನಮಗೆ ತುಂಬ ಬೇಜಾರಾಗುತ್ತೆ. ಆದ್ದರಿಂದ ಯಾರೆಲ್ಲ ಕೆಲಸ ಬಂದ್ರೂ ಸಹಿತ ನಿಮಗೆ ಮಿಷನ್ ಇದ್ದರೂ ಎಲ್ಲ ಇದ್ದೂ ನೀವು ಹೊಲಿದೇನೆ ಸೋಮಾರಿಗಳ ಥರ ಆಗಿದ್ದರೆ ಇವತ್ತೇ ನೀವು ಯೋಚನೆ ಮಾಡಿ, ನನ್ನ ಹತ್ರ ಇರೋಂತಹ ಈ ಕಲೆನ ನಾನು ಸುಮ್ಮನೆ ರಸ್ಟ್ ಹಿಡಿಯೋಕ್ಕೆ ಬಿಟ್ಟಿದ್ದೀನಿ, ಇಲ್ಲ ಇನ್ಮೇಲಾದರೂ ನಾನು ಬಟ್ಟೆ ಹೊಲಿತೀನಿ ಅನ್ನೋದನ್ನು ಯೋಚನೆ ಮಾಡಿ. ಆಗತ್ತೆ, ನಿಮ್ಮ ಕೈಯಲ್ಲಿ ಆಗದೆ ಏನೂ ಇಲ್ಲ. ತುಂಬ ತೀರಾ ಹೆಲ್ತ್ ಅಪ್ಸೆಟ್ ಆಗಿ ಆಗೋದೇ ಇಲ್ಲ ಅನ್ನೋ ಸಂದರ್ಭ ಬಂದಾಗ ನಾನು ಬಿಡಬೇಕು, ಎಲ್ಲರೂ ಬಿಡಬೇಕು. ಆದರೆ ನಮ್ಮ ಕೈಲಿ ಆದರೂ ಸಹಿತ ಸೋಮಾರಿಗಳ ಥರ ನಾವು ಸೋಮಾರಿತನ ಮಾಡ್ತಿದ್ದೀವಿ ಅಂದರೆ ಆ ಕೆಲಸ ನಮಗೆ ಒಲಿಯೋ ಬದಲು ಬೇರೆಯವರಿಗೆ ಒಲಿಬೋದಿತ್ತಲ್ಲ ಅಂತ ಒಂದೊಂದ್ಸತಿ ಅನಿಸುತ್ತೆ. ಕೆಲವರಿಗೆ ಪಾಪ ಈ ವಿದ್ಯೆ ಒಲಿದೆ ಎಷ್ಟು ಕಷ್ಟಪಡ್ತಾರೆ, ಎಷ್ಟು ಬಟ್ಟೆ ಹೊಲಿದ್ರೂ ಅವ್ರು ತಪ್ಪಾಗ್ತಾ ಇರುತ್ತೆ, ಕಸ್ಟಮರಿಗೆ ಸರಿ ಆಗ್ತಾ ಇರಲ್ಲ, ನಂದು ಒಂದು ಬ್ಲೌಸ್ ಆದರೂ ಕರೆಕ್ಟ್ ಆಗ್ಲಪ್ಪ ಅಂತ ದೇವ್ರ ಹತ್ರ ಬೇಡ್ಕೊತಿರ್ತಾರೆ ನೋಡಿ. ಅವರು ಎಷ್ಟು ಟ್ರೈ ಮಾಡ್ತಿರ್ತಾರೆ ಅಂತಂದರೆ ಅವರಿಗೆ ಈ ವಿದ್ಯೆ ಒಲಿಯೋದಿಲ್ಲ. ಒಲಿಯುತ್ತೆ, ಸ್ವಲ್ಪ ಹಾರ್ಡ್ ವರ್ಕ್ ಮಾಡಿದ್ರೆ ಒಲಿಯುತ್ತೆ. ಆರಾಮಾಗಿ ಕೆಲವರಿಗೆ ಒಲ್ದು ಬಿಟ್ಟಿರುತ್ತೆ. ಅಂಥವರು ಯಾವತ್ತೂ ಸಹಿತ ಟೈಮ್ ವೇಸ್ಟ್ ಮಾಡಬೇಡಿ, ಆರಾಮಾಗಿ ಸ್ಟಿಚ್ಚಿಂಗ್ ಮಾಡಿ. ಮತ್ತು ಫ್ರೆಂಡ್ಸ್ ಹೇಗಂದರೆ ನಾವು ಹಾಗೆಯೇ ಫ್ರೆಂಡ್ಸ್ ನಮ್ಮ ಎಜುಕೇಷನ್ ಎಲ್ಲ ಮುಗಿದ ಮೇಲೆ ನಮಗೆ ಆದಂತಹ ಒಂದು ವಿದ್ಯೆ ನಮಗೆ ಗೊತ್ತಿತ್ತು ಅಂತಂದರೆ ನಾವು ಜೀವನದಲ್ಲಿ ಯಾರ ಮುಂದೆನೂ ತಲೆ ತಗ್ಸೋದು ಬೇಡ. ನಾವು ನ್ಯಾಯವಾಗಿ ದುಡಿತಿದ್ದೀವಿ ಅಂದರೆ ಯಾರ ಮುಂದೆನೂ ತಲೆ ತೆಗೆಸಿ ಯಾರ ಮುಂದೆನೂ ಕೈ ಚಾಚಿದೇನೆ ಇರುವಂತಹಾಗಿ ಇರ್ಬೋದು. ಹಾಗೆಯೇ ನನಗೆ ಕಾಲ್ ಮಾಡಿದವ್ರು ಹೇಳೋದು, ಅಕ್ಕ ನನಗೆ ನಿಜವಾಗ್ಲೂ ನಾನು ಇವತ್ತಿಗೂ ನಾನು ಬಟ್ಟೆ ಹೊಲಿಯೋದ್ರಿಂದ ಯಾರ ಮುಂದೆನೂ ನಾನು ಕೈ ಚಾಚಿಲ್ಲ, ನನ್ನ ದುಡಿಮೆಲಿ ನಾನು ಬದುಕ್ತಾ ಇದ್ದೀನಿ, ನಾನು ಮಿಷನ್ ತಗೊಂಡೆ, ನಾನು ಇಂಪ್ರೂವ್ಮೆಂಟ್ ಆದೆ ಅಂತ ಹೇಳ್ತಾರೆ. ಅವಾಗ ತುಂಬ ಖುಷಿ ಆಗುತ್ತೆ. ಅದೇ ಫ್ರೆಂಡ್ಸ್, ನೀವು ಸುಮ್ಮನೆ ಸೋಮಾರಿಗಳ ಥರ ಮನೇಲಿರಿ, 10 ರೂಪಾಯಿ ಬೇಕಂದ್ರೂ ಯಾರ ಹತ್ರ ಆದರೂ ಕೇಳಬೇಕು ಅಲ್ವಾ. ಆದ್ದರಿಂದ ನಾನು ಹೇಳೋದು ನೋಡಿ, ಇವತ್ತು ಸ್ಟೆಪ್ ಬೈ ಸ್ಟೆಪ್ ನಾನು ಬ್ಲೌಸ್ ಸ್ಟಿಚ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಯಾವುದೇ ವಿದ್ಯೆ ಆದರೂ ಸಹಿತ ಕಷ್ಟವಾದ ಕೆಲಸ ಅಲ್ಲ. ಇದು ಆರಾಮಾಗಿ ನೀವು ಟೈಲರಿಂಗ್ ಮಾಡ್ಬೋದು. ಈಗಂತೂ ತುಂಬಾ ನಿಮಗೆ ಯೂಟ್ಯೂಬ್ ಚಾನಲ್, ಇನ್ಸ್ಟಾಗ್ರಾಮ್, ಹಾಗೆ ಎಷ್ಟೊಂದು ಕಲಿಯೋ ಅಂಥ ಆ್ಯಪ್ಗಳು ಇದ್ದಾವೆ. ಅಂದರೆ ನಮಗೆ ಮನಸ್ಸಿರಬೇಕು, ಟೈಮ್ ಇರಬೇಕು, ಹಾಗೆ ತಾಳ್ಮೆ ಇರಬೇಕು. ಇದೆಲ್ಲ ಇದ್ದು ನಾವು ನೀಟಾಗಿ ಕಲ್ತ್ವಿ ಅಂತಂದರೆ ನಾವು ಸಹಿತ ನಿಮಗೆ ಟೈಲರಿಂಗ್ ಅಂತಲೇ ಇಲ್ಲ, ನಿಮಗೆ ಪಾರ್ಲರ್ ಅಥವಾ ಸಣ್ಣ ಪುಟ್ಟ ಏನಾದರೂ ಸೃಜನಶೀಲತೆಯಿಂದ ವಸ್ತುಗಳನ್ನು ಮಾಡೋದು ಎಷ್ಟೊಂದಿದೆ ಇವಾಗೆಲ್ಲ ಹೇಳ್ಬೋದು. ಆ ಥರ ಎಲ್ಲ ಮಾಡಿ. ಯಾಕಂದರೆ ನಾವು ನ್ಯಾಯ ರೀತಿಯಿಂದ ದುಡಿದು ತಿಂದಾಗ ನಮಗೆ ಯಾರೂ ಸಹಿತ ಬೆಟ್ ಮಾಡಿ ತೋರಿಸೋರು ಇರೋದಿಲ್ಲ. ನಾನು ಹೇಳೋದು, ನಿಮಗೆ ಇರೋಂತಹ ಟೈಮ್ ಇದೆ ಅಲ್ವಾ, ಅದು ಮತ್ತು ಇವತ್ತು ನೋಡಿ, ನಾನು ನಿನ್ನೆ ಕಳೆದೋಗಿರೋಂಥ ಟೈಮ್ ಇವತ್ತು ನನಗೆ ಸಿಕ್ಕೋದಿಲ್ಲ ಅಲ್ವಾ. ನಮಗೆ ಆ ಟೈಮನ್ನು ನಾವು ಏನು ಉಪಯೋಗಿಸ್ಕೊಂಡ್ವೋ ಅದು ಅವತ್ತಿಗೆ ಮಾತ್ರ. ನೀವು ಬೆಳಗ್ಗೆ ಎದ್ದು ನಾನು ಏನು ಕೆಲಸ ಮಾಡಬೇಕು ಇವತ್ತು ಅನ್ನೋದನ್ನ ಒಂದು ಯೋಚನೆ ಮಾಡಿ. ಬರೆದಿಡೋಕ್ಕೆಲ್ಲ ಟೈಮ್ ಇಲ್ಲ ಅಂದರೆ ಇವತ್ತು ನಾನು ಇಷ್ಟು ಕೆಲಸ ಮಾಡಬೇಕಪ್ಪ, ನಾನು ಎಷ್ಟೇ ಕಷ್ಟ ಆದರೂ ಈ ಕೆಲಸ ಮಾಡ್ತೀನಿ ಅಂತ ಯೋಚನೆ ಮಾಡಿ. ಸಂಜೆ ಮಲಗುವಾಗ ನಾನು ಬೆಳಗ್ಗೆ ಇಷ್ಟು ಕೆಲಸ ಮಾಡೋಕ್ಕೆ ಯೋಚನೆ ಮಾಡಿದ್ದೆ, ಸಂಜೆ ಈ ಕೆಲಸಗಳನ್ನು ಮಾಡಿದ್ದೀನಾ ಅಂತ ಒಂದು ಸತಿ ಯೋಚನೆ ಮಾಡಿ. ನಂತರ ಒಂದು ವಾರ ಬಿಟ್ಟು ನಾನು ಈ ವಾರದಲ್ಲಿ ಇಷ್ಟೆಲ್ಲ ಕೆಲಸ ಮಾಡಿದೆ, ಏನೆಲ್ಲ ಮಾಡಿದೆ, ಎಷ್ಟು ಅರ್ನಿಂಗ್ಸ್ ಮಾಡಿದೆ ಅಂತ ಯೋಚನೆ ಮಾಡಿ. ಇಲ್ಲ ನಾನು ಇನ್ನೂ ಇಂಪ್ರೂವ್ಮೆಂಟ್ ಆಗಬೇಕಾ ಅನ್ನೋದನ್ನು ಯೋಚನೆ ಮಾಡಿ. ಆಗ ನೀವು ಜೀವನದಲ್ಲಿ ಏನಾದರೂ ಒಂದು ಸಾಧನೆ ಮಾಡ್ತೀರಾ, ಹೊಸ ಹೊಸ ಕ್ರಿಯೇಟಿವ್ ಮಾಡ್ತೀರಾ. ಫ್ರೆಂಡ್ಸ್, ನೀವು ನೋಡ್ಬೋದು, ನನಗೆ ಬೆಳಗ್ಗೆಯಿಂದ ರಾತ್ರಿ 12 ಗಂಟೆವರೆಗೂ ಸಹಿತ ಕೆಲಸ ಇರುತ್ತೆ. ನಂಗೆ ಇನ್ನೂ ಸಹಿತ ನನ್ನ ಈ ಕೆಲಸಗಳ ಜೊತೆಗೆ ಆ್ಯಡ್ ಮಾಡ್ಕೊಬೇಕು ಅಂತ ಇನ್ನೂ ಉತ್ಸಾಹ ಇದೆ. ಆದರೆ ನಾನು ಒಂದಕ್ಕೆ ಹೆದರೋದು, ಫೈನಾನ್ಷಿಯಲಿ ಬ್ಯಾಕ್ ಸಪೋರ್ಟ್ ಇದ್ದರೆ ನಾನು ಇನ್ನೂ ಸಹಿತ ದೊಡ್ಡ ಅಂಗಡಿ ಮಾಡಿ, ಹಾಗೆಯೇ
ಇನ್ನೂ ಹೆಚ್ಚೆಚ್ಚು ಟೈಲರಿಂಗ್ ಕ್ಲಾಸ್ಗಳನ್ನು ಈ ರೀತಿ ಮಾಡೋವಂಥ ತುಂಬ ಐಡಿಯಾಸ್ಗಳಿದೆ. ಆದರೆ ಬ್ಯಾಕ್ ಸಪೋರ್ಟು, ಫೈನಾನ್ಷಿಯಲ್ ಸಪೋರ್ಟು ಎಲ್ಲರೂ ಇದ್ದರೆ ನಿಜವಾಗೂ ಮಾಡ್ತೀನಿ. ಈಗ ಅಂತೂ ನನ್ನ ಕೈಯಲ್ಲಿ ನನ್ನ ಮನೇಲಿ ಏನು ಮಾಡಬಹುದು ಅದನ್ನು ನಾನು ಮಾಡ್ತೀನಿ. ಸುಮ್ಮನೆ ಅಂತೂ ಕೂತಿಲ್ಲ. ಯಾಕಂದರೆ ಫ್ರೆಂಡ್ಸ್, ನಮಗೆ ಒಂದು ಮಕ್ಕಳಾಗಿರ್ಬೋದು, ಮನೆಯವರಾಗಿರ್ಬೋದು, ಫ್ಯಾಮಿಲಿ ಆಗಿರ್ಬೋದು, ನಮಗೊಂದು ಮರ್ಯಾದೆ ಕೊಡಬೇಕು ಅಥವಾ ನಮಗೊಂದು ಬೆಲೆ ಕೊಡಬೇಕು ಅಂತ ಅಂದರೆ ನಾವು ನಮ್ಮ ಕೈಯಲ್ಲಿ ಕೆಲಸ ಇರಬೇಕಲ್ವಾ. ಅಟ್ಲೀಸ್ಟ್ ನಾವು ನಮ್ಮ ಒಂದು ಜನ್ರೇಷನ್ ಅಂದರೆ ನಮ್ಮದೆಲ್ಲ 88, 87 ಒಂದು ವರ್ಷದಲ್ಲಿ ನಾವು ಆವಾಗ ನಮಗೆ ಓದಿಸೋಕ್ಕೂ ಎಲ್ಲದಕ್ಕೂ ಅಪ್ಪ ಅಮ್ಮಂಗೆಲ್ಲ ತುಂಬ ಕಷ್ಟ ಇರ್ತಿತ್ತು. ಆ ಟೈಮಲ್ಲಿ ನಾವು ಸ್ವಲ್ಪ ನಮಗಾದಷ್ಟು ನಾವು ಓದ್ಕೊಂಡು ಈ ಥರ ಕೆಲಸಗಳನ್ನು ಕಲ್ತಂಥವ್ರು ತುಂಬ ಜನ ಇರ್ತಾರೆ ಈ ಟೈಮಲ್ಲಿ ಹುಟ್ಟಿದವ್ರು. ಈಗಿನವ್ರಿಗಂತೂ ಈಗೊಂದು ಟೈಲರಿಂಗೇ ಫ್ಯಾಷನ್ ಡಿಸೈನಿಂಗ್, ಅದು ಕೋರ್ಸ್ ಮಾಡಬೇಕು ಅಂದರೆ ಓದೋದಷ್ಟೇ ಖರ್ಚು ಬೇಕು. ನಾವೀಗ ಓದೋಕ್ಕೆ ಸೆಕೆಂಡ್ PUC ಫಸ್ಟ್ PUC ಎಲ್ಲ ಮಾಡ್ತಾರಲ್ವ, ಇಂಜಿನಿಯರಿಂಗ್ ಎಲ್ಲ, ಆ ರೀತಿಯೇ ಟೈಲರಿಂಗ್ ಕಲಿಯೋದು ಇದೆ, ಪಾರ್ಲರ್ ಕಲಿಯೋದು ಇದೆ, ಆ ರೀತಿ. ಮತ್ತು ನಾನು ನಿಜವಾಗೂ ಹೇಳಬೇಕು ಅಂದರೆ ಕಲಿಕೆಗೆ ವಯಸ್ಸಿಲ್ಲ. ನೀವು ನನಗೆ 25 ವರ್ಷ ಆಯಿತು, 30 ವರ್ಷ ಆಯಿತು, ನಾನು ಇವತ್ತು ನೋಡಿ ಕಲಿಯೋಕ್ಕಾಗತ್ತಾ, ಮೇಡಮ್ ಏನೋ ಹೇಳಿಬಿಟ್ರು ಮನೇಲಿ ಸುಮ್ಮನೆ ಇರಬಾರ್ದು, ಏನಾದರೂ ಮಾಡಬೇಕು ಹೆಣ್ಮಕ್ಳು ಅಂತ, ನಾನು ಇವತ್ತು ಕಲಿಯೋಕ್ಕೆ ಹೋದ್ರೆ ನಂಗೆ ಆಗುತ್ತಾ ಅಂತ ಯೋಚನೆ ಮಾಡ್ಬೋದು. ಇಲ್ಲ ಫ್ರೆಂಡ್ಸ್, ಯಾರು ಬೇಕಾದರೂ ಕಲಿಬೋದು. ಅದರಲ್ಲೂ ಎಲ್ಲದಕ್ಕಿಂತ ಈಸಿ ಅಂದರೆ ಟೈಲರಿಂಗು, ಮತ್ತು ಇನ್ವೆಸ್ಟ್ಮೆಂಟು ತುಂಬ ಕಡಿಮೆ ಇರುತ್ತೆ. ಇವಾಗೆಲ್ಲ ತುಂಬಾ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಅಂದರೆ ಈಗ ಟೈಲರಿಂಗ್ ಕಲಿತ ತಕ್ಷಣ ಜಾಕ್ ಮಿಷನ್ ತಗೊಳ್ಳೋದು ಆ ರೀತಿ ಎಲ್ಲ ಮಾಡ್ತಾರೆ. ಆ ರೀತಿ ಮಾಡಿದ್ರೆ ಖರ್ಚಾಗುತ್ತೆ. ಇಲ್ಲ ಅಂದರೆ ನೀವು ಆಫ್ಸೆಟ್ಲು ಮಿಷನಲ್ಲಿ ತುಳಿದು ಹೊಲಿಬೋದು ನೀಟಾಗಿ ಕಲಿಯೋ ತನಕ, ಅಥವಾ ನೀವು ಹೈ ಸ್ಪೀಡ್ ಮಿಷನ್ ತೊಗೋಬೋದು. ಅಥವಾ ನೀವು ಒಂದೀಗ ಸ್ವಲ್ಪ ಟೈಮ್ ನಾನು ಸ್ಟಾರ್ಟಿಂಗ್ ಕಲಿತೆ, ಜಾಕ್ ಮಿಷನ್ ತಗೊಳಕ್ಕಾಗಲ್ಲ ಅಂದರೆ ಬರೀ ನೀವು ಫಿಟ್ಟಿಂಗು, ಸ್ಟಿಚಿಂಗು, ಜಿಗ್ಜಾಗು ಫಾಲೋ ಮಾಡಿಕೊಟ್ಟೆ ನೀವೊಂದು ದುಡ್ಡನ್ನು ಸೇವ್ ಮಾಡಿ ಜಾಕ್ ಮಿಷನ್ ತೊಗೋಬೋದು. ಹಾಗೆಯೇ ಫ್ರೆಂಡ್ಸ್, ಈ ರೀತಿ ಇರುತ್ತೆ. ಕೆಲಸದಲ್ಲಿ ಕೆಲಸ ಈಸಿ ಅಂದರೆ ಟೈಲರಿಂಗ್ ಕೆಲಸ, ಅದೇ ಒಬ್ಬೊಬ್ಬರಿಗೆ ತುಂಬ ಕಷ್ಟ ಕೆಲಸ ಆಗಿರುತ್ತೆ. ಫ್ರೆಂಡ್ಸ್, ನೀವು ನಂಬೋದಿಲ್ಲ, ನಾನು 10th ಆದ ತಕ್ಷಣವೇ ನನ್ನ ಮುಂದಿನ ಜೀವನ ಇದೆ ಅನ್ನೋದು ನಂಗೆ ಗೊತ್ತಿಲ್ಲ. ಆದರೆ ನನಗೆ ಓದಬೇಕು ಅಂತೆಲ್ಲ ತುಂಬ ಆಸೆ ಇತ್ತು. ಆದರೆ ನನಗೇನೋ ಗೊತ್ತಿಲ್ಲ, ನಾನು SLC ರಜದಲ್ಲಿ ಮನೇಲಿ ಇಲ್ಲದೇ ಕಂಪ್ಯೂಟರ್ ಕ್ಲಾಸಿಗೆ ಹಾಗೆ ಟೈಲರಿಂಗ್ ಕ್ಲಾಸಿಗೆ ಹೋಗಿದ್ದೆ. ಅದು ನನಗಿವತ್ತು ಒಂದು ಅನ್ನನೇ ನೀಡ್ತಾ ಇದೆ ಅಂತಂದರೆ ತುಂಬಾ ಖುಷಿ ಆಗುತ್ತೆ. ನೋಡ್ತಾ ಇದ್ದೀರಲ್ವ ಫ್ರೆಂಡ್ಸ್, ಈ ರೀತಿ ಸ್ಟೆಪ್ ಬೈ ಸ್ಟೆಪ್ಪು ನಾನು ಸ್ಟಿಚ್ ಮಾಡ್ತಾ ಇದ್ದೀನಿ. ನೀವು ಸಹಿತ ಒಂದು ಬ್ಲೌಸು ಸ್ಟಿಚ್ ಮಾಡೋದಕ್ಕೆ ಎಷ್ಟು ಟೈಮ್ ತಗೊಳ್ತೀರಾ ಅಂತ ನನಗೆ ಈ ವಿಡಿಯೋ ನೋಡಿದವರು ಕಮೆಂಟ್ ಮಾಡಿ. ಹಾಗೆ ನಾನು ಬಂದುಬಿಟ್ಟು ಒಂದು ಬ್ಲೌಸನ್ನು ಸ್ಟಿಚ್ ಮಾಡೋದಕ್ಕೆ ಡಿಸೈನ್ ಬ್ಲೌಸ್ ಅಲ್ಲದೆ ಇದ್ದರೆ, ಬರೀ ನಾರ್ಮಲ್ ಬ್ಲೌಸ್ ಆದರೆ, ಅಂದರೆ ಈಗ ಸ್ಟಿಚ್ ಮಾಡ್ತಾ ಇದ್ದೀನಲ್ಲ, ಇದಾದರೆ 20 ನಿಮಿಷಕ್ಕೆ ಸ್ಟಿಚ್ ಮಾಡಿಬಿಡ್ತೀನಿ. ಯಾಕಂದರೆ ಕಟ್ಟಿಂಗಲ್ಲಿ ಅರ್ಧ ಕೆಲಸ ಮುಗಿಸ್ಕೊಂಡಿರ್ತೀನಿ, ಸ್ಟಿಚಿಂಗಲ್ಲಿ ಇನ್ನೇನು ಜಾಯಿಂಟ್ ಮಾಡಿ ಸ್ಟಿಚ್ ಮಾಡೋದಷ್ಟೇ ಅಲ್ವಾ. ಅದೇ ಡಿಸೈನ್ ಬ್ಲೌಸ್ ಆದರೆ ಒಂದು 40 ನಿಮಿಷ ತಗೊಳ್ತೀನಿ. ತುಂಬ ಹೆವಿ ಡಿಸೈನ್ ಅಂದರೆ ನಾರ್ಮಲಿ 1 ಗಂಟೆ ಬೇಕೇ ಬೇಕು. ಈಗಂತೂ ನಿಜವಾಗ್ಲೂ ಜಾಕ್ ಮಿಷನ್ನು ಎಲ್ಲ ಇರೋದ್ರಿಂದ ಸ್ಪೀಡಾಗಿ ನಾವು ಕೆಲಸಗಳನ್ನು ಮಾಡ್ಬೋದು. ಹಾಗೆಯೇ ಫ್ರೆಂಡ್ಸ್, ನೋಡ್ತಾ ಇದ್ದೀರಲ್ಲ, ಹಾಗೆಯೇ ಈ ವಿಡಿಯೋ ನೋಡಿದಂಥವ್ರು ನಮ್ಮ ಸಬ್ಸ್ಕ್ರೈಬರ್ ವ್ಯೂವರ್ಸು, ನೀವು ದಿನಕ್ಕೆ ಎಷ್ಟು ಬ್ಲೌಸ್ ಹೊಲಿತೀರಾ, ಯಾವ ರೀತಿ ಅಂತೇಳಿ ನನಗೆ ಕಮೆಂಟಿಗೆ ಆನ್ಸರ್ ಮಾಡಿ. ಆಗ ನನಗೂ ನಿಮ್ಮ ಒಂದು ಅಂದರೆ ನೀವು ಇಷ್ಟು ಬ್ಲೌಸ್ ಸ್ಟಿಚ್ ಮಾಡ್ತೀರಾ ಅಂತಂದರೆ, ನನಗಿಂತ ಜಾಸ್ತಿ ಮಾಡ್ತಾರೆ, ನಾನು ಅವ್ರ ಲೆಕ್ಕಕ್ಕೆ ಮಾಡಬೇಕು ಅನ್ನೋ ಒಂದು ಇಟ್ಕೊಳ್ತೀನಲ್ವ. ಆ ರೀತಿ ನೋಡಿದವರು ಕಮೆಂಟ್ ಮಾಡಿ, ಯಾಕೆ ನಾನು ದಿನಕ್ಕೆ ಇಷ್ಟು ಬ್ಲೌಸ್ ಹೊಲಿತೀನಿ ಅಂತ ಹೇಳ್ಬಿಟ್ಟು. ಹಾಗೆಯೇ ಫ್ರೆಂಡ್ಸ್, ಟೈಲರಿಂಗ್ ನೋಡಿ, ನಿಜವಾಗ್ಲೂ ಅಷ್ಟೇ, ಒಂದು ಗಾರ್ಮೆಂಟ್ಸಿಗೆ ಹೋಗೋರು 350 ರೂಪಾಯಿಗೆ 8 ಅವರ್ ಕೆಲಸ ಮಾಡಬೇಕಾಗುತ್ತೆ, 8 ಅವರ್ ಕೆಲಸ ಮಾಡಬೇಕಾಗತ್ತೆ. ಅದೇ ನಾವು 1 ಗಂಟೆಯಲ್ಲಿ 500 ರೂಪಾಯಿನ ಆರಾಮಾಗಿ ದುಡಿಬೋದು. ಅದಕ್ಕೆ ನಮ್ಮ ಹತ್ರ ಒಂದು ನ್ಯಾಕ್ ಇರಬೇಕು, ಟಿಪ್ಸ್ ಇರಬೇಕು. ಈಗ ಒಂದು ಡಿಸೈನ್ ಬ್ಲೌಸು ಅಂದರೆ ನೀವು ಕಸ್ಟಮರ್ ಹತ್ರ, ಇಲ್ಲ ಈ ಬ್ಲೌಸ್ಗೆ 500 ರೂಪಾಯಿ ಆಗುತ್ತೆ, 500 ಆಗುತ್ತೆ ಅಂತ ಹೇಳಿ ಅವ್ರು ಹ್ಞೂ ಅಂದರೆ ಆಯ್ತಲ್ವಾ. ನೀವು ಅಕಸ್ಮಾತ್ ನೀವು ಫಸ್ಟ್ ಟೈಮ್ ಸ್ಟಿಚ್ ಮಾಡ್ತಾ ಇದ್ದರೆ ಯೂಟ್ಯೂಬ್ ಚಾನಲ್ ನೋಡ್ಕೋಬೋದು, ಇನ್ಸ್ಟಾಗ್ರಾಮಲ್ಲಿ ನೋಡಿಕೊಂಡು ಸ್ಟಿಚ್ ಮಾಡಿ ಕೊಟ್ಟರೆ, ಒಂದೇ 1 ಗಂಟೆ ನೀವು ಆ ಬ್ಲೌಸ್ ಸ್ಟಿಚ್ ಮಾಡೋದಕ್ಕೆ ತೊಗೊಂಡ್ರೆ 500 ರೂಪಾಯಿ 1 ಗಂಟೆಲಿ ದುಡಿತೀರಾ. ಇನ್ನು ನಿಮ್ಮ ಹತ್ರ 7 ಗಂಟೆ ಟೈಮ್ ಉಳಿತು ಅಲ್ವಾ. 7 ಗಂಟೆ ಟೈಮಲ್ಲಿ ನೀವು ಇನ್ನೂ ಎಷ್ಟೊಂದು ಕೆಲವೊಂದು ಕೆಲಸಗಳನ್ನು ಮಾಡ್ಕೋಬೋದು. ಯಾಕಂದರೆ ಫ್ರೆಂಡ್ಸ್, ನಾನೇ ನೋಡಿದ್ದೀನಿ, ಟೈಲರಿಂಗ್ ಕೆಲಸ ಎಷ್ಟೇ ಕಲ್ತ್ರೂ ತಲೆಗೆ ಹತ್ತದೇ ಇರೋರು ನನ್ನ ಸ್ಟೂಡೆಂಟೇ ಗಾರ್ಮೆಂಟ್ಸಿಗೆ ಹೋಗ್ತಾ ಇದ್ದಾರೆ. ಅಥವಾ ಟೈಲರಿಂಗಲ್ಲಿ ಬಟ್ಟೆ ಬರದೆ ಆ ಥರ ಮಾಡಿಕೊಂಡು ಮತ್ತಿನ್ನೇನು ಮನೆಗಿರೋದು ಅಂತೇಳಿ ಗಾರ್ಮೆಂಟ್ಸಿಗೆ ಹೋಗ್ತಾರೆ. 8 ಗಂಟೆ ಕೆಲಸ ಮಾಡಬೇಕು ಕಂಟಿನ್ಯೂಸ್ಸು. ಅದಕ್ಕಿಂತ ಇದು ಬೆಟ್ರು ಅಂತ ಹೇಳ್ತೀನಿ. ಹಾಗೆಯೇ
ಜೊತೆಗೆ ಪಾರ್ಲರು, ಜೊತೆಗೆ ಎಂಬ್ರಾಯ್ಡ್ರಿ ಈ ಥರನ್ನೆಲ್ಲ ಕಲ್ತ್ಕೊಂಡ್ರೆ ನೀವು ಆರಾಮಾಗಿ ಜೊತೆಗೇ ಹೆಚ್ಚೆಚ್ಚು ಅರ್ನಿಂಗ್ಸ್ ಮಾಡ್ಬೋದು. ದಿನಕ್ಕೆ 5,000 ರೂಪಾಯಿ ತನಕನೂ ಸೀಸನಲ್ಲಿ ದುಡಿಬೋದು. ಇನ್ನೂ ಜಾಸ್ತಿ ದುಡಿಯೋರು ಇರ್ತಾರೆ, ಯಾಕಂದರೆ ಹಾಗೆ ಅವರ ಸ್ಕಿಲ್ ಇರುತ್ತೆ. ಅದರಿಂದ ನೀವು ಒಂದು ದಿವಸ ಕೂತ್ಕೊಳ್ಳಿ, ನನ್ನ ಹತ್ರ ಏನಿದೆ, ನಾನು ಒಳ್ಳೆ ಅಡುಗೆ ಮಾಡ್ತೀನಾ, ಅಥವಾ ನಾನು ಬಟ್ಟೆ ಹೊಲಿದ್ರೆ ಕಲಿತ್ರೆ ಒಳ್ಳೆ ಇದಿದೆಯಾ, ಪಾರ್ಲರ, ಅಥವಾ ನಾನು ಮನೇಲೇ ಇನ್ನೇನಾದರೂ ಸಣ್ಣದಾಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೋದಾ, ಈ ರೀತಿ ಅಂತ ಹೇಳ್ಬಿಟ್ಟು ನೀವು ಕೆಲವೊಂದು ಐಡಿಯಾಗಳನ್ನು ಮಾಡಿಕೊಂಡು ಮನೆಯವ್ರ ಪರ್ಮಿಷನ್ ಕೇಳಿಕೊಂಡು ಮಾಡೋದ್ರಿಂದ ತುಂಬಾ ಒಂದು ಇಂಪ್ರೂವ್ಮೆಂಟ್ ಆಗ್ತಾರೆ. ಎಷ್ಟೇ ನೀವು ಶ್ರೀಮಂತರಾಗಿರಿ ಅಥವಾ ಏನೇ ಇರಲಿ, ನಿಮ್ಮ ಮನೆಯವ್ರು ಚೆನ್ನಾಗಿ ಖರ್ಚು ಮಾಡ್ತಾಯಿದ್ರು ಸಹಿತ ಸುಮ್ಮನೆ ಕೂತ್ಕೊಂಬೇಡಿ. ಹವ್ಯಾಸಕ್ಕಂತ ಆದರೂ ಕೆಲವೊಂದು ಹವ್ಯಾಸಗಳನ್ನು ಮಾಡಿ. ಅಟ್ಲೀಸ್ಟು ನೀವು ಬೇರೆಯವ್ರ ಬಟ್ಟೆ ಬೇಡ, ನಿಮ್ಮ ಬಟ್ಟೆಗೆ ನೀವು ಕುಚ್ಚು ಹಾಕೊಳ್ಳೋದು, ಫಾಲ್ ಹಾಕೊಳ್ಳೋದು, ಅಥವಾ ಸಣ್ಣದಾಗಿ ಹ್ಯಾಂಡ್ ಎಂಬ್ರಾಯ್ಡ್ರಿ ಮಾಡ್ಕೊಳ್ಳೋದು ಮಾಡಿದರೂ ಸಹಿತ ಎಷ್ಟೊಂದು ದುಡ್ಡನ್ನು ನೀವು ಟೈಲರಿಗೆ ಕೊಡೋದನ್ನು ಉಳಿಸ್ತೀರಾ. ಮನೆಯವ್ರ ಹತ್ರ ನಾವು ಟೈಲರಿಗೆ ಕೊಡೋಕ್ಕೆ ಅಂತ ಇಸ್ಕೊಂಡು ಇದಿಷ್ಟು ಕೆಲಸ ನೀವು ಮಾಡ್ಕೊಂಡು ದುಡ್ಡನ್ನು ನೀವೇ ಇಟ್ಕೊಂಡ್ರೆ ಎಷ್ಟೊಂದು ಅರ್ನಿಂಗ್ಸ್ ಆಗುತ್ತೆ. ಫ್ರೆಂಡ್ಸ್, ನಮ್ಮ ಹೆಣ್ಮಕ್ಳು ಜೀವನ ಈಗಿನ ಒಂದು ಕಾಲಘಟ್ಟ ನೋಡಬೇಕು ಅಂದರೆ ಇವತ್ತಿರೋ ಲೈಫು ನಾಳೆ ಇರಲ್ಲ. ಇವತ್ತು ಓಡ್ತಾ ಇರೋ ಬಿಸ್ನೆಸ್ಸು ನಾಳೆ ಫುಲ್ಲು ಬಿದ್ದೋಗ್ಬೋದು, ಆ ರೀತಿ ಇದೆ ಈಗಿನ ಒಂದು ದುನಿಯಾ ಅಂತ ಹೇಳ್ಬೋದು. ಅದರಿಂದ ನಿಮ್ಗೆ ಏನು ಕೆಲಸ ಇಂಟ್ರೆಸ್ಟ್ ಇದೆಯೋ, ವರ್ಕ್ ಫ್ರಮ್ ಹೋಮ್ ಮಾಡೋದು, ಈ ರೀತಿ ಏನಾದರೂ ಸಹಿತ ನೀವು ನಿಮ್ಮ ಕೈಯಲ್ಲಿ ಒಂದು ಕೆಲಸ ಇರಲಿ. ಗಂಡನಿಗೆ ಕಷ್ಟ ಬಂದಾಗಲೋ ಅಥವಾ ಗಂಡನಿಗೆ ಯಾವಾಗಾದರೂ ಏನಾದರೂ ಹೆಲ್ಪ್ ಮಾಡಬೇಕಾದ್ರೂ, ಫ್ಯಾಮಿಲಿಗೆ ಹೆಲ್ಪ್ ಮಾಡಬೇಕಾದ್ರೂ ನಿಮ್ಮ ಕೈಯಲ್ಲಿ ಇರೋವಂಥ ಕೆಲಸಗಳನ್ನು ಬಿಡ್ದೇ ಮಾಡಿ ನೀವು ಸ್ವಲ್ಪ ಎಫರ್ಟ್ ಹಾಕಿದ್ರೆ ಮುಂದಿನ ಜೀವನ ಅನ್ನೋದು ತುಂಬ ಚೆನ್ನಾಗಿರುತ್ತೆ. ಫ್ರೆಂಡ್ಸ್ ನೋಡಿ, ನಿಮ್ಮ ಹತ್ರ ಮಾತಾಡ್ತಾ ಈ ಬ್ಲೌಸ್ ಮುಗ್ದೇ ಬಿಡ್ತು. ಈಗ ಫಿಟ್ಟಿಂಗ್ ಮಾಡ್ತಾ ಇದ್ದೀನಿ. ಹಾಗೆಯೇ ಬ್ಲೌಸ್ ಕಟ್ಟಿಂಗು ಚೆನ್ನಾಗಿ ಮಾಡಿಕೊಂಡ್ರೆ ಫಿಟ್ಟಿಂಗು ಚೆನ್ನಾಗಿ ಬರುತ್ತೆ. ಫಿಟ್ಟಿಂಗ್ ಚೆನ್ನಾಗಿ ಬಂದರೆ ಕಸ್ಟಮರಿಗೆ ಬ್ಲೌಸ್ ಅನ್ನೋದು ನೀಟಾಗಿ ಕೂರುತ್ತೆ. ಇದು ಬಂದುಬಿಟ್ಟು ಚೆನ್ನಾಗಾಗಿತ್ತು ಬ್ಲೌಸು. ಹಾಗೆ ನಿಮ್ಮ ಹತ್ರ ಮಾತಾಡ್ತಾ ಸ್ಟಿಚ್ ಮಾಡೋಣ ಅಂದ್ಬಿಟ್ಟು ನಾನು ಈ ವಿಡಿಯೋದಲ್ಲಿ ಹೇಳಿದ್ದೀನಿ. ಹಾಗೆಯೇ ನೀವೆಲ್ಲ ದಿನಕ್ಕೆ ಎಷ್ಟು ಬ್ಲೌಸ್ ಹೊಲಿತೀರಾ, ಹಾಗೆ ಕಸ್ಟಮರ್ ಬರ್ತಾರಾ ಚೆನ್ನಾಗಿ ಅಂತ ನನಗೆ ಕಮೆಂಟ್ ಮಾಡಿ. ಹಾಗೆ ಫ್ರೆಂಡ್ಸ್, ಮನೇಲಿ ಟೈಲರಿಂಗ್ ಮಾಡುವವರು ಅಥವಾ ಶಾಪಲ್ಲಿ ಮಾಡುವವರು, ಕತ್ರಿ ಕೆಲಸ ಮಾಡುವವರು ಸ್ವಲ್ಪ ಯಾವಾಗಲೂ ದುಡ್ದಿದ್ದು ಕೈಯಲ್ಲಿ ನಿಲ್ಲೋದಿಲ್ಲ. ಇವತ್ತು ದುಡ್ದಿದ್ದು ದುಡ್ಡು ಬಂದಿರೋದು ನಾಳೆ ಖರ್ಚಾಗತ್ತೆ. ಆ ಥರ ಇರೋರಿಗೆ ನಾನು ಮನೇಲೇ ಪೋಟ್ಲಿಯನ್ನು ಮಾಡಿ ಕೊಡ್ತಾ ಇದ್ದೀನಿ. ನನಗೆ ಅದು ಎಫೆಕ್ಟ್ ಆಗಿ ನಾನು ಆ ಪೋಟ್ಲಿನ ಮಾಡಿ ನಾನು ಪೂಜೆ ಮಾಡಿದ ನೆಕ್ಸ್ಟು ನನಗೆ ಫಲ ಸಿಕ್ಕಿರೋದ್ರಿಂದ ಇನ್ನೂ 2-3 ಜನ ಟೈಲರ್ಸ್ ನಾನು ಬೈ ಹ್ಯಾಂಡ್ ಕೊಟ್ಟಿದ್ದೆ, ಅವರೆಲ್ಲರಿಗೂ ಫಲ ಸಿಕ್ಕಿರೋದ್ರಿಂದ ಈಗ ಪೋಟ್ಲಿ ಅನ್ನೋದನ್ನೊಂದು ಇಟ್ಟಿದ್ದೀನಿ. ಎಲ್ಲರೂ ನೋಡಿರ್ತೀರ ವಿಡಿಯೋ, ಬೇಕಾದವರು ಆ ಪೋಟ್ಲಿನ ಬುಕ್ ಮಾಡ್ಕೊಬೋದು, ನಂಬರು ಕೊಟ್ಟಿರ್ತೀನಿ. ಹಾಗೆ ನಾನು ಯೂಟ್ಯೂಬ್ ಚಾನಲ್ಲಿ ಒಂದು ಶಾರ್ಟ್ಸ್ ವೀಡಿಯೋದಲ್ಲಿ ನನ್ನ ನಂಬರನ್ನು ಹಾಕಿ ವೀಡಿಯೋಸ್ ಹಾಕಿದ್ದೀನಿ. ಯಾರೆಲ್ಲ ನೋಡಿಲ್ಲ ನಂಬರನ್ನು ತಗೋಬೋದು. ಹಾಗೆಯೇ ಫ್ರೆಂಡ್ಸ್, ನನ್ನ ಚಾನಲ್ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ಇನ್ನೂ ಒಳ್ಳೊಳ್ಳೆ ವೀಡಿಯೋಸ್ಗಳನ್ನು ನಾನು ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಆಗ ನೀವು ಇನ್ನೂ ಚೆನ್ನಾಗಿ ಕಲಿಬೋದು. ಫ್ರೆಂಡ್ಸ್ ನೋಡಿ, ಈ ಬ್ಲೌಸು ತುಂಬ ಚೆನ್ನಾಗಿ ಕಲರ್ ಇತ್ತಲ್ವ, ಹಾಗಾಗಿ ಈ ಬ್ಲೌಸನ್ನ ಹೊಲಿತಾ ನಾನು ಸಹಿತ ನಮ್ಮ ವ್ಯೂವರ್ಸು ಸಬ್ಸ್ಕ್ರೈಬರ್ ಹತ್ರ ಮಾತಾಡೋಣ ಅಂದ್ಬಿಟ್ಟು ಇವತ್ತಿನ ವಿಡಿಯೋ ಮಾಡಿದೆ. ಹಾಗೆಯೇ ಫ್ರೆಂಡ್ಸ್, ಈ ಬ್ಲೌಸ್ಗೆ ಇನ್ನು ಫಿಟ್ಟಿಂಗ್ ಮಾಡಿಬಿಟ್ಟು ಬ್ಲೌಸ್ ಎಲ್ಲ ರೆಡಿ ಆಯಿತು. ನಿಮ್ಮ ಹತ್ರ ಮಾತಾಡ್ತಾನೆ ಬ್ಲೌಸು ರೆಡಿ ಆಗೋಯ್ತು. ನೋಡಿದ್ರಲ್ಲ, ಟೈಲರಿಂಗ್ ಕೆಲಸ ಕಷ್ಟ ಅಂತ ಅಂದ್ಕೊಂಡವ್ರಿಗೆ ಇವತ್ತಿನ ವಿಡಿಯೋ ನೋಡಿ ತುಂಬ ಈಸಿ ಆಗಿದೆ ಅಂತ ಅಂದ್ಕೊಳ್ತೀನಿ. ಕಷ್ಟ ಯಾವುದೂ ಇಲ್ಲ, ನಮ್ಮ ಹಾರ್ಡ್ ವರ್ಕು, ನಮ್ಮ ಒಂದು ಶ್ರಮದಿಂದ ಪ್ರತಿಫಲ ಅನ್ನೋ ಸಿಗತ್ತೆ ಹೊರತು ನಾವು ಏನೂ ಶ್ರಮ ಪಡದೇ ಇದ್ದರೆ ಏನೂ ಸಿಗಲ್ಲ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ. ಎಲ್ರಿಗೂ ಬಾಯ್.